ಕೊಟ್ಟು ದರ್ಶನ್ ಮತ್ತೆ ಪಟಾಲಂ ಏನಿದೆ ಅವರು ಕೊಲೆ ಮಾಡಿದ್ರಲ್ಲ, ಆ ರೇಣುಕಾ ಸ್ವಾಮಿಯ ಮನೆಗೆ ಈಗ ಫಿಲ್ಮ್ ಚೇಂಬರ್ ತಂಡ ಭೇಟಿ ಕೊಟ್ಟಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಮನೆಗೆ ಫಿಲ್ಮ್ ಚೇಂಬರ್ ತಂಡ ಭೇಟಿ ಕೊಟ್ಟು ಅವರಿಗೆ, ಅವರ ಮನೆಯವರಿಗೆ, ಕುಟುಂಬದವರಿಗೆ ಸಾಂತ್ವನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದು ಇದ್ದಾರೆ, ಹಾಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಇದ್ದಾರೆ. ನೋಡಿ, ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿ ಮತ್ತೆ ಅವರ ತಂದೆ ತಾಯಿ ಎಲ್ಲ ಅಲ್ಲೇ ಇದ್ದಾರೆ. ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಅವರಿಗೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. 5 ಲಕ್ಷ ರೂಪಾಯಿ ಸಹಾಯಧನ ನೀಡಿದ್ದಾರೆ. ಅಧ್ಯಕ್ಷ NM ಸುರೇಶ್ ಇದ್ದಾರೆ, ಸಾರಾ ಗೋವಿಂದ್ ಇದ್ದಾರೆ, ಚಿನ್ನೇಗೌಡರಿದ್ದಾರೆ, ಫಿಲ್ಮ್ ಚೇಂಬರ್ನ ಸದಸ್ಯರು ಕೂಡ ಇದ್ದಾರೆ. ಅದರ ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ. ಅಧ್ಯಕ್ಷರು, ಫಿಲ್ಮ್ ಚೇಂಬರ್ ಅಧ್ಯಕ್ಷರು, ಪಾಪ ಅವರು ದುಃಖ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಫಿಲ್ಮ್ ಚೇಂಬರ್ನ ತಂಡ ಈಗ ರೇಣುಕಾ ಸ್ವಾಮಿಯವ್ರ ಮನೆಗೆ ಭೇಟಿ ಕೊಟ್ಟಿದೆ. ಯಾರ್ಯಾರು ಇದ್ದಾರೆ, ಏನು ಹೇಳಿದ್ದಾರೆ, ಏನು ಪರಿಹಾರ ಕೊಟ್ಟಿದ್ದಾರೆ ಅವರು ಕುಟುಂಬದವರಿಗೆ? ಖಂಡಿತವಾಗ್ಲೂ ಏನಂದ್ರೆ ತಂಡ ಏನು ಸಿನಿಮಾ ತಂಡದವರು ನಿನ್ನೆನೆ ಬರ್ಬೇಕಾಯ್ತು. ಆದ್ರೆ ಕಾರಣಾಂತರದಿಂದ ನಿನ್ನೆ ಮೃತರ ಕುಟುಂಬಸ್ಥರು ಊರಲ್ಲಿ ಇರದೇ ಇರೋ ಕಾರಣಕ್ಕೆ ಇವತ್ತು ಬರ್ಬೇಕಾಯ್ತು. ಅಷ್ಟೇ ಅಲ್ಲದೆ ಇವತ್ತೇನಂದ್ರೆ ಮೃತ ರೇಣುಕಾ ನಿವಾಸಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಭೇಟಿ ನೀಡಿ ಅವರು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದ್ರೆ ಮೃತರ ಕುಟುಂಬದ ಶಿವಣ್ಣ ಗೌಡ ಇರ್ಬೋದು, ಅವರ ತಾಯಿ ರತ್ನಪ್ರಭಾ ಮತ್ತೆ ಹೆಂಡತಿ ಆದಂತಹ ಸಹನಾ ಅವರಿಗೆ ಸಾಂತ್ವನ ಮತ್ತೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲದೆ ಇದು ಕನ್ನಡ ಚಿತ್ರ ಜಗತ್ತಲ್ಲಿ ತಲೆ ತಗ್ಗಿಸುವಂತ ಕೆಲಸ. ಈ ಒಂದು ದುರಂತದ ಘಟನೆ ನಡೀಬಾರ್ದಿತ್ತು, ಆದ್ರೆ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಏನಂದ್ರೆ ಈಗ ಮೃತರ ಕುಟುಂಬ ಸಾಕಷ್ಟು ಅಳಿವಿನಲ್ಲಿತ್ತು. ಅಂದ್ರೆ ಕಳೆದ 1 ವಾರದಿಂದ ಕೂಡ ಮಗನ ಕಳೆದುಕೊಂಡಂತಹ ತಂದೆ ತಾಯಿ ಆಗಿರ್ಬೋದು, ಸಹನಾ ಆಗಿರ್ಬೋದು, ಸಾಕಷ್ಟು ಅಂದ್ರೆ ಒಂದು ನೊಂದಿದ್ರು. ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಭೇಟಿ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಇದ್ರಲ್ಲಿದ್ರು. ಆದ್ರೆ ಸಿನಿಮಾ ತಂಡದವರು ಭೇಟಿ ಕೊಟ್ಟಿದ್ರಿಂದ ಅವರಿಗೆ ಒಂದು ಸಾಂತ್ವನ ಹೇಳಿ ನಂತರ ಫಿಲ್ಮ್ ತಂಡದವರು 5 ಲಕ್ಷ ಪರಿಹಾರ ಹಣವನ್ನು ಕೂಡ ನೀಡಿದ್ರು. ಅಂದ್ರೆ ವೀರೇಶ, ಫಿಲ್ಮ್ ಚೇಂಬರ್ ತಂಡ ಅವ್ರನ್ನ ಭೇಟಿ ಕೊಟ್ಟಾಗ ಅವರ ಫ್ಯಾಮಿಲಿಯವರು ಏನು ಮನವಿ ಮಾಡಿಕೊಂಡ್ರು ಅವ್ರ ಬಳಿಯಲ್ಲಿ? ಅದಕ್ಕೆ ಅವ್ರು ಏನು ಭರವಸೆ ಕೊಟ್ಟರು? ಈ ಘಟನೆ ಆಗಬಾರ್ದಿತ್ತು, ಆದ್ರೆ ಈ ಘಟನೆಯಲ್ಲಿ ಆದಂತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಂತ ಕೂಡ ಕುಟುಂಬಸ್ಥರು ಅವ್ರ ಹತ್ರ ತಮ್ಮ ಅಳಲನ್ನು ತೋಡ್ಕೊಂಡಿದೆ. ನಮ್ಮ ಮಗನಿಗೆ ಆದಂತ ಪರಿಸ್ಥಿತಿ ಬೇರೆ ಯಾವ ಒಬ್ಬ ಅಭಿಮಾನಿಗೆ ಆಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಒಬ್ಬ ಸೆಲೆಬ್ರಿಟಿಗಳಿಂದ ಈ ತರ ಒಂದು ಕಷ್ಟ ಅವ್ರ ಫ್ಯಾಮಿಲಿಗೆ, ಯಾರಿಗೆ ಫ್ಯಾಮಿಲಿ, ಈಗ ನೋಡಿ ನನ್ನ ಮಗನನ್ನು ಕಳೆದುಕೊಂಡ ನನಗೆ ದುಃಖ ಇದೆ. ಮುಂದಿನ ದಿನಗಳಲ್ಲಿ ಈ ಫ್ಯಾಮಿಲಿ ನಡೆಸ್ಕೊಳ್ಳುವವರು ಯಾರು ಅನ್ನೋ ಪ್ರಶ್ನೆ ಕೂಡ ಅವರ ಮುಂದೆ ಹಾಕಿದ್ರು. ಈ ಎಲ್ಲ ಅಂದ್ರೆ ಅವರು ಕೂಡ. ಥ್ಯಾಂಕ್ ಯು ವೀರೇಶ್. ಫಿಲ್ಮ್ ತಂಡ ಈಗ ಚಿತ್ರದುರ್ಗಕ್ಕೆ ಹೋಗಿದೆ. ರೇಣುಕಾ ಸ್ವಾಮಿ ಅವರ ಮನೆಯವರಿಗೆ ಸಾಂತ್ವನ ಮಾಡಿದ್ದಾರೆ, ಜೊತೆಗೆ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ